ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 1 ವಾಕ್ಯ 40 ತಿಳಿಸುವುದೇನೆಂದರೆ, ನೀನು ಬಯಸಿದರೆ ನೀನು ನನ್ನನ್ನು ಶುದ್ಧೀಕರಿಸಬಲ್ಲೆ, ನಾನು ಮಾಡುತ್ತೇನೆ, ಶುದ್ಧನಾಗು. ಚಿಂತನೆ. ಈ ಸಂಕ್ಷಿಪ್ತ ಭೇಟಿಯಲ್ಲಿ ನಾವು ಆಳವಾದ ನಮ್ರತೆ ಮತ್ತು ದೈವಿಕ ಕರುಣೆ ಎರಡನ್ನು ನೋಡುತ್ತೇವೆ. ಕುಷ್ಠರೋಗಿಯು ಯೇಸುವನ್ನು ನಂಬಿಕೆಯಿಂದ ಸಮೀಪಿಸುತ್ತಾನೆ. ಬೇಡಿಕೆ ಇಲ್ಲ, ಆದರೆ ಆತನ ಚಿತ್ತದಲ್ಲಿ ನಂಬಿಕೆ ಇಡುತ್ತಾನೆ. ಯೇಸುವಿನ ಪ್ರತಿಕ್ರಿಯೆಯು ದೇವರ ಹೃದಯವನ್ನು ಬಹಿರಂಗಪಡಿಸುತ್ತದೆ. ತನ್ನ ಬಳಿಗೆ ಬರುವವರನ್ನು ಗುಣಪಡಿಸಲು, ಪುನಃಸ್ಥಾಪಿಸಲು ಮತ್ತು ಅಪ್ಪಿಕೊಳ್ಳಲು ಸಿದ್ಧವಾಗಿದೆ. ಯಾವುದೇ ಗಾಯವು ತುಂಬ ಆಳವಾಗಿಲ್ಲ, ಯಾವುದೇ ಜೀವನವು ಅವನ ಸ್ಪರ್ಶಕ್ಕೆ ತುಂಬ ಮುರಿದು ಹೋಗಿಲ್ಲ. ನಾವು ಪ್ರಾಮಾಣಿಕತೆ ಮತ್ತು ನಂಬಿಕೆಯಿಂದ ಭಗವಂತನ ಮುಂದೆ ನಮ್ಮನ್ನು ಇರಿಸಿಕೊಂಡಾಗ ಆತನ ಕರುಣೆಯು ನಮ್ಮನ್ನು ಮತ್ತೆ ಗುಣಪಡಿಸುತ್ತದೆ. ಪ್ರಾರ್ಥನೆ. ಕರ್ತನಾದ ಯೇಸುವೆ, ಕುಷ್ಠರೋಗಿಯಂತೆ ನನ್ನ ದೌರ್ಬಲ್ಯ ಮತ್ತು ಅಗತ್ಯದೊಂದಿಗೆ ನಾನು ನಿನ್ನ ಮುಂದೆ ಬರುತ್ತೇನೆ. ನಾನು ನಿನ್ನ ಪ್ರೀತಿಯ ಇಚ್ಛೆ ಮತ್ತು ಗುಣಪಡಿಸುವ ಶಕ್ತಿಯನ್ನು ನಂಬುತ್ತೇನೆ. ನನ್ನ ಜೀವನವನ್ನು ಸ್ಪರ್ಶಿಸಿ, ನನ್ನ ಹೃದಯವನ್ನು ಶುದ್ಧೀಕರಿಸಿ ಮತ್ತು ನನ್ನೊಳಗೆ ಮುರಿದಿದ್ದನ್ನು ಪುನಃಸ್ಥಾಪಿಸಿರಿ. ನಿನ್ನ ಸನ್ನಿಧಿಯಲ್ಲಿ ಕೃತಜ್ಞತೆ ಮತ್ತು ನಂಬಿಗಸ್ತನಾಗಿ ಬದುಕಲು ನನಗೆ ಸಹಾಯ ಮಾಡಿರಿ. ಆಮೇನ್.